ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದು ಸರ್ಕಾರಕ್ಕೆ ಮತ್ತೊಮ್ಮೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಬಾಕಿ ಬಿಲ್ ಪಾವತಿಗೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದ್ದು ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಸ್ಥಗಿತದ ಎಚ್ಚರಿಕೆಯನ್ನ ನೀಡಿದ್ದಾರೆ. 38,000 ಕೋಟಿ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರ ಹಣ ಬಿಡುಗಡೆ ಮಾಡುವಂತೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಈ ಒಂದು ಗಡುವನ್ನ ನೀಡಿರುವಂತದ್ದು ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಸ್ಥಗಿತದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ಹಲವಾರು ಸಮಸ್ಯೆಗಳಿದ್ದು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಈಗಿನ ಸರ್ಕಾರಕ್ಕೆಲ್ಲರೂ ಸಹ ನಾವು ಹಲವಾರು ಮನವಿ ಕೊಟ್ವಿ ಆದರೂ ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ನಮಗೆ ಕರೆದು ಸೌಜನ್ಯತೆಯಿಂದ ನಾವು ಒಂದು ಮೀಟಿಂಗ್ ಮಾಡಬೇಕು ಅಂತಂದೇಳಿ ಮಾಡ್ತಾ ಇಲ್ಲ. 2-3 ಮೀಟಿಂಗ್ ಮಾಡಿದ್ರು ಕೂಡ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ನಮ್ಮದು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಈ ಸರ್ಕಾರದಲ್ಲಿ ಪ್ಯಾಕೇಜ್ ಸಿಸ್ಟಮು ಸಹ ಅವ್ಯವಹಿತವಾಗಿ ನಡೀತಿದೆ ಕೆಲವು ಇಲಾಖೆಗಳಲ್ಲಿ. ಆಮೇಲೆ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ GST ಮತ್ತು ನಮ್ಮದು MDP ಸಮಸ್ಯೆಗಳಿದ್ದಾವೆ. ಲ್ಯಾಂಡ್ ಆರ್ಮಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಿದ್ದೇವೆ. ಈ ವಿಚಾರಗಳು ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮಾತಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ಮಾರ್ಚ್ 6ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಸುಮಾರು 15ರಿಂದ 20,000 ಜನ ನಾವು ಕಾಂಟ್ರಾಕ್ಟರ್ಗಳು ಸೇರಿಬಿಟ್ಟು ಒಂದು ಪ್ರತಿಭಟನೆ ಮತ್ತು ಮುಷ್ಕರ ಮಾಡಲಿಕ್ಕೆ ನಾವು ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿಕೊಂಡು ನಾವು ಬದ್ಧವಾಗಿದ್ದೀವಿ ಸರ್. ಅದೇ ಹೇಳಿದ್ವಲ್ಲ ಸರ್, ಈಗ ಲೋಕೋಪಯೋಗಿ ಇಲಾಖೆಯಲ್ಲಿ 9,300 ಕೋಟಿ ಇದೆ. ಮೇಜರ್ ಇರಿಗೇಷನ್ನು ಮಾನ್ಯ DCM ಸಾಹೇಬರು 13,000 ಕೋಟಿ ಇದೆ. ಆಮೇಲೆ PRDನಲ್ಲಿ 3,600 ಕೋಟಿ ಇದೆ ಖರ್ಗೆ ಸಾಹೇಬರು ಇದರಲ್ಲಿ. ಆಮೇಲೆ ಹೌಸಿಂಗ್ ಅಂಡ್ ಇದರಲ್ಲಿ ಅದು 2,600 ಕೋಟಿ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ 6,000 ಕೋಟಿ 2,000 ಕೋಟಿ ಇದೆ. ಆಮೇಲೆ ಇದರಲ್ಲಿ ಏನಾಗಿದೆ ಮೇಜರ್ ಇರಿಗೇಷನ್ದು ಅದು ಒಂದು 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. BBMP 1,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇದೆಲ್ಲ ಸೇರಿಬಿಟ್ಟು ಕೊನೆಗೆ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಸುಮಾರು.